ರಾಕ್ಷಸ ಮಿತ್ರರೇ, ನನ್ನ ಪುತ್ರ ಸೋದರರೇ, ನನ್ನ ನಿಮ್ಮೆಲ್ಲರ ಹಿತದೃಷ್ಟಿಯಿಂದ, ಈ ಲಂಕೆಯ ಹಿತದೃಷ್ಟಿಯಿಂದ ಒಂದು ಮುಖ್ಯ ವಿಷಯದ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ದಾಯಿತು. ನೀವೆಲ್ಲರೂ ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ. ರಾಮನೊಡನೆ ಯುದ್ಧ ಮಾಡಬೇಕೆಂಬ ನನ್ನ ಅಭಿಪ್ರಾಯವನ್ನು ನೀವೆಲ್ಲರೂ ಒಕ್ಕೊರಲಿನಿಂದ ಬೆಂಬಲಿಸಿದ್ದೀರಿ. ನನ್ನ ಸೋದರ ಕುಂಭಕರ್ಣನ ಬೆಂಬಲವಂತೂ ನನಗೆ ಅತೀವ ಸಂತಸ ತಂದಿದೆ. ಇಂದ್ರನನ್ನೇ ಗೆದ್ದು ಇಂದ್ರಜಿತ್ ಎನಿಸಿಕೊಂಡ ನನ್ನ ವೀರಪುತ್ರ ಮೇಘನಾದ ರಾಮ ಲಕ್ಷ್ಮಣರೊಡನೆ ಯುದ್ಧ ಮಾಡಲು ತೋರಿದ ಅತ್ಯುತ್ಸಾಹಕ್ಕಾಗಿ ಅವನನ್ನು ಮುಕ್ತ ಕಂಠದಿಂದ ಅಭಿನಂದಿಸುತ್ತೇನೆ. ಯುದ್ಧ ಬೇಕೋ ಬೇಡವೋ ಎಂಬ ವಿಷಯದ ಚರ್ಚೆ ಮುಗಿದು ಯುದ್ಧವೇ ಎಂಬುದು ನಿರ್ಧಾರವಾದಂತಾಗಿದೆ. ಸಮುದ್ರ ತೀರದಲ್ಲಿ ಬೀಡು ಬಿಟ್ಟಿರುವ ನಮ್ಮ ಶತ್ರು ಸೈನ್ಯ ಲಂಕೆಯ ಮೇಲೆ ಆಕ್ರಮಣ ಮಾಡಿದರೆ ಅದನ್ನು ಹೇಗೆ ತಡೆಯುವುದು ಎಂದು ಈಗ ಪರ್ಯಾಲೋಚಿಸಬೇಕಾಗಿದೆ. ಮಹಾಪ್ರಭು, ಯುದ್ಧ ಯೋಜನೆಗಳ ಬಗ್ಗೆ ಚರ್ಚಿಸುವ ಮೊದಲು ಈಗ ತಾನೇ ನಮ್ಮ ಗುಪ್ತಚರರಿಂದ ತಿಳಿದು ಬಂದ ವಿಷಯವನ್ನು ನಮಗೆ ತಿಳಿಸಬೇಕಾಗಿದೆ. ಆದರೆ ಪ್ರಹಸ್ತ, ಯಾವ ಹಿಂಜರಿಕೆಯೂ ಬೇಡ. ಮಹಾಪ್ರಭು, ತಮ್ಮ ಸಹೋದರ ವಿಭೀಷಣ ಲಂಕೆಯನ್ನು ತೊರೆಯುವುದಾಗಿ ಹೇಳಿ ಹೋದವರು ತಮ್ಮ 4 ಆಪ್ತರೊಂದಿಗೆ ರಾಮನ ಬೀಡಿನ ಕಡೆಗೆ ಹೋಗಿದ್ದಾರೆ ಪ್ರಭು. ಏನಂದೆ? ವಿಭೀಷಣ ರಾಮನ ಬೀಡಿನ ಕಡೆಗೆ ಹೋದನೆ? ಏಕೆ? ಅವನಿಗೆ ಅಲ್ಲೇನು ಕೆಲಸ? ಪ್ರಭು, ಬಹುಶಃ ರಾಮನ ಪಕ್ಷ ಸೇರಲು ಹೋಗಿರಬೇಕು. ಬೇರೆ ಏನು ಕಾರಣ ಇರುತ್ತದೆ? ದ್ರೋಹ, ಸೋದರ ದ್ರೋಹ. ನನ್ನ ಮೇಲಿನ ಭಿನ್ನಾಭಿಪ್ರಾಯದಿಂದ ವಿಭೀಷಣನು ಇಂತಹ ವಿಪರೀತ ಕೆಲಸ ಮಾಡಿದನೆ. ಹೌದು ಪ್ರಭು, ಮಂತ್ರಿ ಹೇಳಿದ ಮಾತು ಸತ್ಯ. ವಿಭೀಷಣ ಅಲ್ಲಿಗೆ ಹೋಗಿ ರಾಮನಿಗೆ ತಾನು ಶರಣಾಗಲು ಬಂದೆ ಎಂದು ಹೇಳಿದರಂತೆ. ಅಧರ್ಮಿಯಾದ ರಾವಣನನ್ನು ತೊರೆದು ಬಂದೆ ಎಂದು ಹೇಳಿದರಂತೆ. ಪ್ರಹಸ್ತ, ಆ ರಾಮ ವಿಭೀಷಣನನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡರೆ? ಇಲ್ಲ ಕುಂಭಕರ್ಣ, ಇನ್ನೂ ಸುಗ್ರೀವ ಮತ್ತು ರಾಮ ಚರ್ಚಿಸುತ್ತಿರಬೇಕು. ಶತ್ರು ಪಕ್ಷದವನನ್ನು ಅಷ್ಟು ಸುಲಭವಾಗಿ ಸೇರಿಸಿಕೊಳ್ಳುತ್ತಾರೆಯೇ? ಚಿಕ್ಕಪ್ಪನನ್ನು ಇಲ್ಲಿಂದ ಬಿಟ್ಟು ಕೊಡಬಾರದಾಗಿತ್ತು. ಅವರು ಸೇರಿಸಿಕೊಳ್ಳಬಾರದು, ಮತ್ತೆ ಲಂಕೆಗೂ ಸೇರಿಸಬಾರದು. ಹೇಡಿಯಾದ ಚಿಕ್ಕಪ್ಪ ಅತಂತ್ರವಾಗಿ ಸಮುದ್ರದಲ್ಲಿ ಮುಳುಗಿ ಸಾಯಬೇಕು. ಸರಿಯಾಗಿ ಹೇಳಿದೆ ಮೇಘನಾದ. ಅವನು ಮಾಡಿದ ದ್ರೋಹಕ್ಕೆ ಅಷ್ಟು ಸಾಲದು. ಆದರೂ ಶತ್ರುಗಳು ಯುದ್ಧದ ಸಮಯದಲ್ಲಿ ಇಂತಹ ಅವಕಾಶವನ್ನು ಬಿಡುವುದಿಲ್ಲ. ವಿಭೀಷಣನಿಂದ ಅವರು ನಮ್ಮ ಸೇನಾ ರಹಸ್ಯ, ನಮ್ಮ ಶಕ್ತಿ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿಯೇ ಮಾಡುತ್ತಾರೆ. ತಿಳಿಯಲು ಬಿಡು ರಾವಣೇಶ್ವರ. ಆ ಕಪಿಗಳ ಬೆಂಬಲದಿಂದ ಲಂಕೆಯನ್ನೇ ಗೆಲ್ಲಲು ಬಂದ ರಾಮನಿಗೆ ನಮ್ಮ ಶೌರ್ಯ ಸಾಹಸಗಳು ತಿಳಿದು ಆಕ್ರಮಣದ ಆಲೋಚನೆಯನ್ನು ಬಿಟ್ಟು ಹಿಂದಕ್ಕೆ ಹೋದರೂ ಹೋಗಬಹುದು, ಅಥವಾ ವೃತ ಸಾಯುವುದಕ್ಕೇಕೆಂದು ಆ ಕಪಿಗಳೇ ರಾಮನನ್ನು ಬಿಟ್ಟು ಪಾಲಾಯನ ಮಾಡಿದರೂ ಮಾಡಬಹುದು. ಒಟ್ಟಿನಲ್ಲಿ ಯುದ್ಧ ನಿಂತರೆ ನಮಗಷ್ಟೇ ಒಳ್ಳೆಯದು. ಪ್ರಹಸ್ತ, ಹೇಳಿ ಪ್ರಭು. ನಮ್ಮ ಗುಪ್ತಚಾರರು ಸೂಕ್ಷ್ಮವಾಗಿ ಗಮನಿಸಲಿ. ವಿಭೀಷಣನನ್ನು ರಾಮನ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತಾರೋ ಇಲ್ಲವೋ ಎಂಬುದನ್ನು ತಿಳಿದು ಬಂದು ಹೇಳಲಿ. ಈಗಾಗಲೇ ನಾನು ಅದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ ಪ್ರಭು. ಅದಕ್ಕೆಂದೇ ಒಬ್ಬ ಗೂಢಚಾರನನ್ನು ನೇಮಿಸಿದ್ದೇನೆ. ಅತಿ ಶೀಘ್ರವಾಗಿ ಆತ ವಿಷಯವನ್ನು ತಿಳಿಸುತ್ತಾನೆ. ಆದರೆ ಒಂದು ಮಾತಂತೂ ಸತ್ಯ. ಆ ವಿಭೀಷಣ ರಾಮನ ಕಡೆಗೆ ಸೇರಿದನೆಂದು
ನಾವ್ಯಾರೂ ಭಯ ಪಡುವ ಅಗತ್ಯವಿಲ್ಲ. ಒಡ ಹುಟ್ಟಿದ ಸೋದರನಿಗೆ ದ್ರೋಹ ಬಗೆದವನು ತಮಗೆ ದ್ರೋಹ ಬಗೆಯುವುದಿಲ್ಲವೇ ಎಂದು ಅವರು ಯೋಚಿಸಬೇಕು, ಅವರು ಚಿಂತಿಸಬೇಕು, ನಾನಲ್ಲ. ಇದು ಯೋಚಿಸಬೇಕಾದ ವಿಷಯ. ಹೌದು, ಬಹಳ ಸೂಕ್ಷ್ಮವಾಗಿ ಆಲೋಚಿಸಬೇಕಾದ ವಿಚಾರ. ವಿಭೀಷಣನ ವಿಷಯವನ್ನು ನಾವು ಸೂಕ್ಷ್ಮವಾಗಿ ಪರ್ಯಾಲೋಚಿಸಿ ನಿರ್ಧಾರಕ್ಕೆ ಬರಬೇಕು. ರಾಮಚಂದ್ರ, ಆ ರಾವಣನ ಸೋದರನು ನಿನಗೆ ಶರಣಾಗಲು ಬಂದಿರುವನೆಂದು ಕೇಳಿದಾಗ ನನಗೆ ಆತಂಕ ಉಂಟಾಯಿತು, ಆಶ್ಚರ್ಯವೂ ಉಂಟಾಯಿತು. ನಮ್ಮ ವಾನರ ವೀರರು ಅವರ ಮೇಲೆ ಆಕ್ರಮಣ ಮಾಡುವ ಆತುರ ತೋರಿದರು. ನಿನ್ನೊಂದಿಗೆ ಚರ್ಚೆ ಮಾಡದೆ ಅಂಥ ನಿರ್ಧಾರ ಕೂಡದೆಂದು ನಾನೇ ತಡೆದೆ. ಒಳ್ಳೆಯ ಕೆಲಸವೇ ಮಾಡಿದ್ದು ಸುಗ್ರೀವ. ಯಾವ ಸಂದರ್ಭವೇ ಇರಲಿ, ಯಾರ ಬಗ್ಗೆ ಇರಲಿ, ನಾವು ಆತುರದ ನಿರ್ಧಾರವನ್ನು ಮಾಡಬಾರದು. ಬಂದವನು ನಮ್ಮ ಮಿತ್ರನೋ ಅಥವಾ ಮಿತ್ರನ ವೇಷದ ಶತ್ರುವು, ಅವನ ಉದ್ದೇಶವೇನು, ಅವನಿಂದ ನಮಗೆ ಒಳಿತಾಗುತ್ತದೋ ಕೆಡಕಾಗುತ್ತದೋ ಎಂದು ತಿಳಿದ ನಂತರ ನಾವು ನಿರ್ಧಾರವನ್ನು ಮಾಡಬೇಕು. ಹೌದು ಸುಗ್ರೀವ, ಎಲ್ಲರ ಅಭಿಪ್ರಾಯವೇನೆಂದು ತಿಳಿದು ನಂತರ ಏನು ಮಾಡಬೇಕೆಂದು ಯೋಚಿಸೋಣ. ಮೊದಲು ನಿನ್ನ ಭಾವನೆ ಏನೆಂದು ಹೇಳಿ. ಶತ್ರು ಕಡೆಯ ಒಬ್ಬ ಪ್ರಮುಖ ವ್ಯಕ್ತಿ ಯಾವ ಮುನ್ಸೂಚನೆಯೂ ಇಲ್ಲದೆ ನಮ್ಮ ಕಡೆ ಸೇರಲು ಬಂದಿದ್ದಾನೆಂದರೆ ಸಹಜವಾಗಿ ಸಂದೇಹ ಮೂಡುತ್ತದೆ. ಸಮಯ ನೋಡಿ ಗೂಬೆ ಕಾಗೆಗಳ ಮರಿಗಳನ್ನು ತಿಂದು ಹಾಕುವಂತೆ ಅವನು ನಮಗೆ ಕೇಳು ತರಬಹುದಲ್ಲ. ಅಂದರೆ ವಿಭೀಷಣನನ್ನು ನಂಬುವುದು ಬೇಡವೆಂದು ನಿಮ್ಮ ಅಭಿಪ್ರಾಯವೇ? ಹೌದು ರಾಮಚಂದ್ರ, ಏಕೆಂದರೆ ಸಂದರ್ಭ ಬಹಳ ಸೂಕ್ಷ್ಮವಾಗಿದೆ. ಸ್ವಲ್ಪ ಎಚ್ಚರ ತಪ್ಪಿದರೂ ಅಪಾಯ ಕಟ್ಟಿಟ್ಟದ್ದು. ನಮ್ಮೊಳಗೆ ಸೇರಿಕೊಂಡು ನಮ್ಮ ವಿನಾಶದ ಹಂಚಿಕೆಯನ್ನು ಮಾಡುವುದಿಲ್ಲ ಎಂದು ನಂಬುವುದಾದರೂ ಹೇಗೆ? ರಾಜನೀತಿ ಅದನ್ನು ಹೇಳುತ್ತದೆ ಅಲ್ಲವೇ? ಜೊತೆ ವಿಭೀಷಣ ಪ್ರಭುಗಳು ಲಂಕೆಯನ್ನು ತೊರೆಯುವ ಕಠಿಣ ನಿರ್ಧಾರ ಮಾಡುವರೆಂದು ನಾನು ನಿರೀಕ್ಷಿಸಿರಲಿಲ್ಲ. ತಮ್ಮ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗಬಹುದೆಂಬ ಆಲೋಚನೆಯನ್ನು ಮಾಡದೆ ಅವರು ಶ್ರೀರಾಮನ ಬಳಿಗೆ ಹೋಗಿದ್ದಾರೆ. ತ್ರಿಜಟೆ, ವಿಭೀಷಣ ನನ್ನ ಸ್ವಾಮಿಗೆ ಶರಣಾದರೆ ಇಲ್ಲಿ ಅವರ ಹೆಂಡತಿ ಮಕ್ಕಳಿಗೆ ಕೇಡಾಗುವುದೆಂದು ಹೇಳುತ್ತಿರುವೆಯಾ? ಹೌದು ಸೀತೆ, ಅದು ಸಹಜ ತಾನೆ. ಶತ್ರು ಪಕ್ಷಕ್ಕೆ ಸೇರಿದವನನ್ನು ಶತ್ರು ಎಂದು ತಾನೇ ಭಾವಿಸಬೇಕು. ತನ್ನ ಸೋದರನೇ ಶತ್ರುಗಳ ಪಕ್ಷ ಸೇರಿದ ಮೇಲೆ ರಾವಣ ಕ್ರೋಧಗೊಳ್ಳುವುದಿಲ್ಲವೇ? ಒಂದು ವೇಳೆ ಆ ಕ್ರೋಧ ವಿಭೀಷಣ ಪ್ರಭುವಿನ ಹೆಂಡತಿ ಮಕ್ಕಳ ಮೇಲೆ ತಿರುಗಿದೆ. ಚಿಂತಿಸಬೇಡ ತ್ರಿಜಟೆ. ಹಾ, ನನ್ನದು ಅದೇ ಅಭಿಪ್ರಾಯ. ರಾಕ್ಷಸರು ಕಾಮರೂಪಿಗಳು, ಬೇಕಾದಾಗ ಬೇರೆ ಬೇರೆ ರೂಪ ಧರಿಸಬಲ್ಲವರು. ಜೊತೆಗೆ ವಂಚನೆಯಲ್ಲಿ ಅವರನ್ನು ಮೀರಿಸುವವರು ಯಾರು? ಆ ರಾವಣ ಮತ್ತು ಮಾರೀಚ ಮಾಡಿದ ವಂಚನೆಯಿಂದಲೇ ಈ ಯುದ್ಧ ನಡೀತಿದೆ ಎಂಬುದನ್ನು ನಾವು ಮರೆಯಬಾರದು. ರಾಮಚಂದ್ರ, ಈಗ ಬಂದಿರುವವನು ಆ ರಾಕ್ಷಸ ರಾಜ ರಾವಣನ ಗುಪ್ತಚರನಿರಬಹುದು. ಅವನು ಉಪಾಯವಾಗಿ ನಮ್ಮಲ್ಲೇ ಭೇದ ಉಂಟು ಮಾಡಬಹುದು. ವಿಶ್ವಾಸದಿಂದ ನಮ್ಮಲ್ಲಿ ಸೇರಿ ಸರಿಯಾದ ಸಮಯದಲ್ಲಿ ವಿಶ್ವಾಸದ್ರೋಹ ಎಸಗಬಹುದು. ನಿನ್ನ ಮಾತು ನಿಜ ಜಾಂಬವಂತ. ಮಿತ್ರ ರಾಜರ ಸೈನ್ಯವನ್ನು ಸೇರಿಸಿಕೊಳ್ಳಬಹುದು, ಕಾಡು ಜನರನ್ನು ಸೇರಿಸಿಕೊಳ್ಳಬಹುದು, ವೇತನ ನೀಡಿ ಸೈನಿಕರನ್ನು ಸೇರಿಸಿಕೊಳ್ಳಬಹುದು. ಆದರೆ ರಾಜನಾದವನು ಯಾವುದೇ ಕಾರಣಕ್ಕೂ ಶತ್ರುವಿನ ಸೈನ್ಯವನ್ನು ಪರಿಗ್ರಹಿಸಬಾರದು. ಇಲ್ಲಿ ಯಾವ ಸೈನ್ಯವೂ ಬಂದಿಲ್ಲ. ಬಂದಿರುವವನು ಒಬ್ಬ ಪ್ರಮುಖ ವ್ಯಕ್ತಿ. ಲಕ್ಷ್ಮಣ, ಅವರು ಜನ್ಮತಃ ರಾಕ್ಷಸರು. ಜೊತೆಗೆ ನಮ್ಮ ಪರಮಶತ್ರುವಾದ ಆ ರಾವಣನ ಸಹೋದರ. ಅಲ್ಲದೆ ಶತ್ರುಪಕ್ಷದವರು. ಅವನನ್ನು ನಂಬುವುದು ಹೇಗೆ? ಬಹುಶಃ
ಆ ರಾವಣನೇ ವಿಭೀಷಣನ ವೇಷವನ್ನು ಧರಿಸಿ ಬಂದಿರಬಹುದೆಂದು ಸಂದೇಹ ಬರುತ್ತದೆ. ವಂಚನೆಯಿಂದ ತನ್ನ ರೂಪವನ್ನು ಮರೆಮಾಡಿಕೊಂಡಿರಬಹುದು. ಅವಕಾಶ ಸಿಕ್ಕಿದ ಕೂಡಲೇ ಬೆನ್ನಲ್ಲೇ ಇರಿಯಬಹುದು. ನಾವು ಅವನನ್ನು ಈಗಲೇ ಬಂಧಿಸಿ ಸೆರೆಮನೆಯಲ್ಲಿಡುವುದೇ ಸರಿ. ನಾವು ಅವನನ್ನು ಈಗಲೇ ಕೊಲ್ಲುವುದು ಬಹಳ ಕ್ಷೇಮ. ದುರುಳ ರಾವಣನ ತಮ್ಮನಲ್ಲಿ ದುರುಳತನವಲ್ಲದೆ ಸದ್ಗುಣಗಳು ಇರಲು ಸಾಧ್ಯವೇ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಅವನ ವಿಷಯದಲ್ಲಿ ಮೃದುವಾಗಿ ನಡೆದುಕೊಳ್ಳಬಾರದು. ವಾನರ ನಾಯಕರೇ, ಈ ಸಂದರ್ಭಕ್ಕೆ ತಕ್ಕಂತೆ ನೀವು ವ್ಯಕ್ತಪಡಿಸಿರುವ ಅಭಿಪ್ರಾಯಗಳು ಸರಿಯಾಗಿಯೇ ಇವೆ. ಆದರೆ ಅಷ್ಟೇ ಪರಮ ಸತ್ಯವೆಂದು ಹೇಳಲಾಗುವುದಿಲ್ಲ. ಒಂದು ಸಮಸ್ಯೆಗೆ 10 ಅಲ್ಲ 100 ಮುಖಗಳಿರುತ್ತವೆ. ಆದರೆ ಅದನ್ನು ಬಿಡಿಸಲು 100 ದಾರಿಗಳು ಇರುತ್ತವೆ. ಈಗ ಅಷ್ಟೊಂದು ವ್ಯವಧಾನವಿಲ್ಲ ರಾಮಚಂದ್ರ. ಯುದ್ಧದ ಪ್ರಸಂಗ ಕುತ್ತಿಗೆಯವರೆಗೂ ಬಂದಿರುವಾಗ ನಾವು ತರ್ಕ ಮಾಡುತ್ತಾ ಕೂಡಲಾಗುವುದಿಲ್ಲ. ಆದ್ದರಿಂದ ಅನುಮಾನಾಸ್ಪದ ವ್ಯಕ್ತಿಯನ್ನು ಹತ್ತಿರ ಸೇರಿಸದೆ ನಿವಾರಿಸಿಕೊಳ್ಳುವುದೇ ಒಳ್ಳೆಯದೆಂದು ನನ್ನ ಅಭಿಪ್ರಾಯ. ರಾವಣನ ಮೇಲೆ ವಿರುದ್ಧ ಭಾವನೆ ಇದ್ದರೆ ಆ ವಿಭೀಷಣ ತಟಸ್ಥನಾಗಿರಲಿ. ನಮ್ಮ ಪಕ್ಷ ಯಾಕೆ ಸೇರಬೇಕು? ನಾವೇನು ಅವನನ್ನು ಕರೆದಿದ್ದೇವೆಯೇ? ಕರೆಯದೇ ಬಂದು ಶರಣಾಗಿರುವುದನ್ನು ಕಂಡರೆ ಅವನಿಗೆ ಯಾವ ಆಪತ್ತು ಬಂದಿರುವುದು ಕಾಣುತ್ತಿಲ್ಲ. ಶತ್ರುಗಳನ್ನು ಆಧರಿಸಿ ಯಾವ ಆಪತ್ತನ್ನು ತಂದುಕೊಳ್ಳಬಾರದೆಂದು ನನ್ನ ಭಾವನೆ. ಒಂದು ವೇಳೆ ನೀವು ಅಂದುಕೊಂಡದ್ದೆಲ್ಲ ಹುಸಿಯಾದರೆ ಅವನು ನಿಜವಾಗಲೂ ವಂಚನೆಯಿಲ್ಲದೆ ಶರಣಾಗತನಾಗಲು ಬಂದಿರುವುದು ನಿಜವಾದರೆ ಅವನನ್ನು ಸೇರಿಸಿಕೊಳ್ಳುವುದರಲ್ಲಿ ಬಾಧಕವೇನು? ಬಾಧಕವಿಲ್ಲ ರಾಮಚಂದ್ರ. ಆದರೆ ಅದನ್ನು ತಿಳಿಯುವುದು ಹೇಗೆ? ತಿಳಿದರೂ ನಂಬುವುದು ಹೇಗೆ? ಸಂದೇಹಕ್ಕಾಗಿ ಸಂದೇಹಿಸಿದರೆ ನಂಬಲಾಗುವುದಿಲ್ಲ. ತೆರೆದ ಮನಸ್ಸಿನಿಂದ ನೋಡಿದಾಗ ಸತ್ಯ ಮಿಥ್ಯಗಳನ್ನು ಅರಿಯಬಹುದು. ಆ ವ್ಯಕ್ತಿಯ ಉದ್ದೇಶ ಪರಿಶುದ್ಧವಾಗಿದ್ದರೆ, ಅವನ ಆಶ್ರಯ ಬೇಡುವುದು ಸತ್ಯವಾಗಿದ್ದರೆ ಅವನನ್ನು ಆಧರಿಸುವುದರಲ್ಲಿ ತಪ್ಪಿಲ್ಲವೆಂದು ನನ್ನ ಅಭಿಪ್ರಾಯ. ರಾಮಚಂದ್ರ, ನಿನ್ನ ಸೂಕ್ಷ್ಮ ದೃಷ್ಟಿಯನ್ನು ನಾನು ಗೌರವಿಸುತ್ತೇನೆ. ಹಾಗೆಯೇ ಆ ವಿಭೀಷಣನ ಅಂತರಂಗವನ್ನು ನೀನು ಯಥಾರ್ಥವಾಗಿ ಗ್ರಹಿಸಬಲ್ಲೆ ಎಂಬುದು ನನ್ನ ನಂಬಿಕೆ. ಹೌದು ರಾಮಚಂದ್ರ, ನಿನ್ನ ದೃಷ್ಟಿಯಲ್ಲಿ ಅವನು ಯೋಗ್ಯನೆನಿಸಿದರೆ ಸೇರಿಸಿಕೊಳ್ಳಬಹುದು. ನಾನು ಜಾಂಬವಂತನ ಮಾತನ್ನು ಅನುಮೋದಿಸುತ್ತೇನೆ. ನಿರ್ಧಾರ ನಿನ್ನದೇ ರಾಮಚಂದ್ರ. ಅಂಥ ಯಾವ ಕೇಡು ಸಂಭವಿಸುವುದಿಲ್ಲ. ಯಾರು ಸತ್ಯ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುತ್ತಾರೋ ಅವರನ್ನು ಅವರು ನಂಬಿದ ಸತ್ಯಧರ್ಮಗಳೇ ರಕ್ಷಿಸುತ್ತವೆ. ಅದರಿಂದಲೇ ದುಷ್ಟ ರಾವಣ ನನ್ನನ್ನು ಅಪಹರಿಸಿದರೂ ನಾನು ಜೀವಂತವಾಗಿದ್ದೇನೆ. ನನ್ನ ಪಾತಿವ್ರತ್ಯವೂ ಉಳಿದಿದೆ. ಅದಕ್ಕೆ ಕಾರಣ ನನ್ನ ಸ್ವಾಮಿ ರಾಮಚಂದ್ರ ಸತ್ಯಧರ್ಮಗಳಲ್ಲಿ ನಿಷ್ಠೆ ಇರಿಸಿಕೊಂಡಿರುವುದು. ಅಂಥ ನನ್ನ ಸ್ವಾಮಿಗೆ ವಿಭೀಷಣ ಶರಣಾದರೆ ಅವರಿಗಾಗಲಿ ಅವರ ಕುಟುಂಬಕ್ಕಾಗಲಿ ಯಾವ ಕೇಡೂ ಸಂಭವಿಸುವುದಿಲ್ಲ. ಆದರೆ ಸೀತೆ, ಪತಿ ವಿಯೋಗದ ದುಃಖ ನಿನಗೆ ತಪ್ಪಲಿ. ಹಾಗೆ ವಿಭೀಷಣ ಪ್ರಭುಗಳ ವಿಯೋಗದಿಂದ ನಮಗೂ ದುಃಖ ಉಂಟಾಗಿದೆ. ನಿನಗೆ ರಾವಣ ಹಿಂಸೆ ನೀಡಿದಂತೆ ನಮಗೂ ನೀಡುವುದಿಲ್ಲವೆಂದು ಹೇಗೆ ಹೇಳುವುದು? ಮಹಾಪ್ರಭು, ಚತುರನಾದ ನಮ್ಮ ಗೂಢಾಚಾರನೊಬ್ಬನನ್ನು ಕಳುಹಿಸಿ ಅವನ ನಿಜ ವಿಷಯವನ್ನು ಅರಿಯಲು ಪ್ರಯತ್ನಿಸಬಹುದಲ್ಲವೇ? ಅದರ ಬದಲು ಅವನಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿ ಸತ್ಯಾಂಶವೇನೆಂಬುದನ್ನು ಹೊರಗೆ ತರಬಹುದಲ್ಲವೇ? ಹನುಮಂತ, ನೀನು ಏನನ್ನು ಹೇಳುತ್ತಿಲ್ಲ? ನಿನ್ನ ಅಭಿಪ್ರಾಯವನ್ನು ಹೇಳು. ರಾಜನೀತಿ ಕುಶಲರು, ಬುದ್ಧಿವಂತರು, ಜ್ಞಾನಿಗಳು ಇರುವಾಗ ನನ್ನದೇನಿದೆ ಪ್ರಭು? ಹಾಗೆಲ್ಲ ಮರೆತು ಇಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೇಳಬೇಕಾಗುತ್ತದೆ. ಸಜ್ಜನನಾದ ನೀನು ಬುದ್ಧಿವಂತನಾದರೂ ಅದನ್ನು ನೀನಾಗಿ ಪ್ರದರ್ಶಿಸಿಕೊಳ್ಳಲು ಇಷ್ಟಪಡುವುದಿಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ, ಎಲ್ಲಾದರೂ ಉಂಟೆ ಪ್ರಭು ರಾಮಚಂದ್ರ. ನಾನು ನಿಮ್ಮ ಭಕ್ತನೇ ಹೊರತು ಮಹಾಶಕ್ತನಲ್ಲ. ಅದೇನಾದರೂ ಇರಲಿ, ಮೊದಲು ನಿನ್ನ ಅಭಿಪ್ರಾಯವೇನೆಂದು ಹೇಳು ವಾಯುಪುತ್ರ. ಹೇಳುತ್ತೇನೆ ಲಕ್ಷ್ಮಣ, ಖಂಡಿತ ಹೇಳುತ್ತೇನೆ. ಸುಗ್ರೀವ ಪ್ರಭು, ಅಂಗದ ಮೊದಲಾದ ವಾನರ ವೀರರು ವಿಭೀಷಣನನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವುದರಿಂದ ಉಂಟಾಗಬಹುದಾದ ಆಪತ್ತುಗಳ ಬಗ್ಗೆ ಹೇಳಿದ್ದಾರೆ. ಆದರೆ ಅದರಲ್ಲಿ ದೋಷ ಇದೆ ಎಂದು ನನ್ನ ಭಾವನೆ. ದೋಷವೇ? ಅಂದರೆ ಇವರ ಅಭಿಪ್ರಾಯ ತಪ್ಪೆಂದು ನಿನ್ನ ಭಾವನೆಯ ಮಾರುತಿ? ಹಾಗಲ್ಲ. ಆದರೆ
ಅವರು ಹೇಳಿದಂತೆ ಪರೀಕ್ಷೆ ಮಾಡಲು ಈಗ ಸಮಯವೂ ಇಲ್ಲ, ಸಾಧ್ಯವೂ ಇಲ್ಲ. ಹಾಗಾದರೆ ವಿಭೀಷಣ ಯೋಗ್ಯನೆಂದು ಅಂಗೀಕರಿಸಬೇಕೇ? ಹಾಗಲ್ಲ ಜಾಂಬವಂತ. ವಿಭೀಷಣ ನಮ್ಮ ಆಶ್ರಯಕ್ಕೆ ಅರ್ಹನೇ ಅಲ್ಲವೇ ಎಂಬುದನ್ನು ನಿರ್ಣಯಿಸಬೇಕಾದರೆ ಅವನಿಗೆ ಒಂದು ಕಾರ್ಯವನ್ನು ವಹಿಸಿಕೊಡುವುದು ಸೂಕ್ತ. ಏನು? ಅವನು ಬರುತ್ತಿದ್ದಂತೆಯೇ ಕಾರ್ಯವಹಿಸಿಕೊಡಬೇಕೇ? ಏನು? ಅವನು ಬರುತ್ತಿದ್ದಂತೆಯೇ ಕಾರ್ಯವಹಿಸಿಕೊಡಬೇಕೇ? ಆದರೆ ಆರಂಭದಲ್ಲೇ ಅವನಿಗೆ ಕಾರ್ಯದ ಹೊಣೆ ಹೊರಿಸುವುದು ಸರಿ ಕಾಣುತ್ತಿಲ್ಲ. ಗುಪ್ತಚರರ ಮೂಲಕ ಅವನ ಗುಟ್ಟನ್ನು ತಿಳಿಯಲು ಪ್ರಯತ್ನಿಸಬಹುದಲ್ಲ. ಅಂಗದ ಕುಮಾರ, ಗೂಢಚರ್ಯೆ ನಮಗಿಂತ ದೂರದಲ್ಲಿರುವವರ ಮೇಲೆ ಮತ್ತು ನಮಗೆ ವಿವರ ತಿಳಿಯದ ವ್ಯಕ್ತಿಯ ಮೇಲೆ. ಆದರೆ ವಿಭೀಷಣ ನಮ್ಮೆದುರಿಗೇ ಇದ್ದಾನೆ. ತಾನು ಯಾರು, ಏಕೆ ಬಂದಿದ್ದೇನೆಂದು ಅವನೇ ಹೇಳುತ್ತಿದ್ದಾನೆ. ಗುಪ್ತಚರರು ಇನ್ನೇನು ಮಾಡಬಲ್ಲರು? ಹನುಮಂತ, ನಿನ್ನ ಮಾತನ್ನು ಕೇಳುತ್ತಿದ್ದರೆ ವಿಭೀಷಣನನ್ನು ಹಿಂದೆ ಮುಂದೆ ನೋಡದೆ ಸ್ವೀಕರಿಸಬೇಕೆಂದು ಹೇಳುತ್ತಿರುವಂತಿದೆ. ಜಾಂಬವಂತ, ವಿಭೀಷಣನ ಮೇಲೆ ಇಷ್ಟೆಲ್ಲ ಸಂದೇಹ ಉಂಟಾಗಲು ಕಾರಣ ಈ ಸ್ಥಳ ಮತ್ತು ಸಮಯ. ಆದರೆ ಈ ಸಮಯ ಮತ್ತು ಸ್ಥಳವೇ ಅವನನ್ನು ನಾವು ಅಂಗೀಕರಿಸಲು ಪ್ರಶಸ್ತವಾಗಿದೆ ಎಂದು ನನ್ನ ಅಭಿಪ್ರಾಯ. ಮಾರುತಿ, ಅದನ್ನು ಸ್ವಲ್ಪ ವಿವರವಾಗಿ ಹೇಳು. ರಾಮಚಂದ್ರ ಪ್ರಭು, ರಾಕ್ಷಸ ರಾವಣನ ಸೋದರ ದುಷ್ಟನೆಂದು ನಾವು ಮೊದಲೇ ನಿರ್ಧಾರ ಮಾಡುವುದು ಸರಿಯಲ್ಲ. ತಮ್ಮನಾದ ವಿಭೀಷಣ ದುಷ್ಟನಾದ ಸೋದರನನ್ನು ತೊರೆದು ಸತ್ಪುರುಷನ ಸ್ನೇಹವನ್ನು ಬಯಸಿ ಬಂದಿರುತ್ತಾನೆ. ಧರ್ಮಪ್ರಿಯನಾದ ಧರ್ಮಾತ್ಮನಾದ ನಿನ್ನ ನೆರಳಿನಲ್ಲಿರಲು ಬಯಸುವುದು ಸಹಜವಲ್ಲವೇ ಪ್ರಭು? ವಿಭೀಷಣನ ಬಗ್ಗೆ ನನಗೆ ತಿಳಿದಿದೆ. ಅವನು ಧರ್ಮಾತ್ಮ, ಧರ್ಮಪರಾಯಣ. ಅಂತ ಸದ್ಗುಣವಂತ ಆ ದುರುಳ ರಾವಣನನ್ನು ತೊರೆದು ಬಂದಿರುವುದು ಆಶ್ಚರ್ಯವಲ್ಲ. ಹಾಗಾದರೆ ವಿಭೀಷಣನನ್ನು ಪ್ರಶ್ನೆ ಮಾಡದೇ ಅಂಗೀಕರಿಸಬೇಕೇ? ಹೌದು ಪ್ರಭು. ತಿಳಿದು ಅವನನ್ನು ಪ್ರಶ್ನೆ ಮಾಡಿ ಬೇಸರ ಉಂಟು ಮಾಡಬಾರದು. ಅಂಥ ಮಿತ್ರಲಾಭ ನಮ್ಮ ಭಾಗ್ಯ. ಅವನು ನಮಗೆ ಉಪಯುಕ್ತನಾಗುತ್ತಾನೆ. ಹನುಮಂತ, ನಿನ್ನ ಮಾತು ನನಗೆ ಸೂಕ್ತವಾಗಿ ಕಾಣುತ್ತದೆ. ಹೌದು ಲಕ್ಷ್ಮಣ ಕುಮಾರ. ಬುದ್ಧಿವಂತನಾದವನು ಇನ್ನೊಬ್ಬರ ಅಂತರಂಗವನ್ನು ಸೂಕ್ಷ್ಮವಾಗಿ ತಿಳಿಯಬಹುದು. ಆದರೆ ಈಗ ಅದರ ಅಗತ್ಯವಿಲ್ಲವೆನಿಸುತ್ತದೆ. ಏಕೆಂದರೆ ನಾನು ಸೀತಾಮಾತೆಯನ್ನು ಹುಡುಕಲು ಲಂಕೆಗೆ ಹೋದಾಗ ಆ ಮಹಾತ್ಮನನ್ನು ಭೇಟಿ ಮಾಡಿದ್ದೆ. ನಾನು ಲಂಕಾನಗರದಲ್ಲಿ ಸೀತಾಮಾತೆಯನ್ನು ಹುಡುಕುತ್ತಾ ಹೋಗುತ್ತಿದ್ದೆ. ಆಗ ಬೆಳಗಿನ ಜಾವ. ಇನ್ನು ಪೂರ್ಣ ಬೆಳಗಾಗಿರಲಿಲ್ಲ. ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇದೇನು ಆಶ್ಚರ್ಯ! ಇಲ್ಲಿ ಶ್ರೀರಾಮನಾಮ ಸ್ಮರಣೆ ಕೇಳುತ್ತಿದೆಯಲ್ಲ. ಈ ಲಂಕೆ ರಾಕ್ಷಸರ ಬೀಡು, ದುಷ್ಟರ ನೆಲೆವೀಡು. ಇಲ್ಲಿಯೂ ಸಾತ್ವಿಕರಾದ ಸಜ್ಜನರಿದ್ದಾರೆ. ಇಲ್ಲಿ ಯಾರೋ ರಾಮಭಕ್ತರಾದ ಧಾರ್ಮಿಕರಿದ್ದಾರೆ. ನಾನು ಅವರ ಪರಿಚಯ ಪಡೆಯಲೇಬೇಕು. ಸಾಧು ಜನರ ಸಂಘದಿಂದ ಕಾರ್ಯಸಿದ್ಧಿಯಾಗುತ್ತದೆ. ಆದರೆ ಈ ನನ್ನ ಕಪಿರೂಪವನ್ನು ಕಂಡು ಅವರು ಭಯಗೊಂಡರೆ ನಾನು ವಿಪ್ರನಂತೆ ವೇಷ ಬದಲಾಯಿಸಿಕೊಂಡು ಹೋಗುತ್ತೇನೆ. ಅದೇ ಸರಿಯಾಗುವುದು. ಸ್ವಾಮಿ, ಸದ್ಗೃಹಸ್ಥರೇ, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀರಾಮನ ದಿವ್ಯ ನಾಮಸ್ಮರಣೆ ಮಾಡುತ್ತಿರುವ ತಮ್ಮ ದರ್ಶನ ಮಾಡಲೆಂದು ನಾನು ಬಂದಿದ್ದೇನೆ. ತಾವು ಯಾರೋ ಮಹತ್ವರೆನಿಸುತ್ತಿದೆ. ದಯಮಾಡಿ ನಿಮ್ಮ ಪರಿಚಯವನ್ನು ತಿಳಿಸಿ. ವಿಭೀಷಣ, ನಾನು ಶ್ರೀರಾಮಧೂತ ಹನುಮಂತ. ರಾಮಚಂದ್ರ, ಈಗ ನೀನೇ ನಿರ್ಧಾರ ಮಾಡಬೇಕು. ಮಿತ್ರ ಸುಗ್ರೀವ, ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕೇಳಿದ ನಂತರ ನಾನು ನನ್ನ ಅಭಿಪ್ರಾಯವನ್ನು ಹೇಳಬಹುದು. ನೀವೆಲ್ಲರೂ ನನ್ನ ಹಿತಚಿಂತಕರು, ನನ್ನ ಮಿತ್ರರು ಎಂದು ನನಗೆ ಗೊತ್ತು. ವಿಭೀಷಣನ ಬಗ್ಗೆ ನಾನು ನನ್ನ ಅನಿಸಿಕೆಯನ್ನು ಹೇಳುತ್ತೇನೆ. ರಾಮಚಂದ್ರ, ನಿನ್ನ ಮಾತನ್ನು ನಾವೆಲ್ಲರೂ ಗೌರವಿಸುತ್ತೇವೆ. ಮಿತ್ರರೇ, ಮಿತ್ರ ಭಾವದಿಂದ ಬಂದಿರುವ ವಿಭೀಷಣನನ್ನು ನಾನು ಯಾವುದೇ ಕಾರಣಕ್ಕೂ ನಿರಾಕರಿಸುವುದಿಲ್ಲ.
ಅವನಲ್ಲಿ ದೋಷವಿದ್ದವನಿಗೆ ಆಶ್ರಯ ನೀಡುವುದು ಸತ್ಪುರುಷರ ಕರ್ತವ್ಯವೆಂದು ನಾನು ನಂಬಿಕೊಂಡಿದ್ದೇನೆ. ರಾಮಚಂದ್ರ, ಅವನು ದುಷ್ಟನಾಗಲಿ ಸತ್ಪುರುಷನಾಗಲಿ, ಆದರೆ ರಾಕ್ಷಸನೆಂಬುದು ನಿಜವಲ್ಲವೇ? ಸಂಕಟದ ಸಮಯದಲ್ಲಿ ಸೋದರನನ್ನೇ ಬಿಟ್ಟು ಬಂದವನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲವೇ? ಲಕ್ಷ್ಮಣ, ನೋಡಿದ್ದೆ, ಶಾಸ್ತ್ರ ಅಧ್ಯಯನ ಮಾಡಿದ ವಿದ್ವಾಂಸನಂತೆ ನಮ್ಮ ಮಿತ್ರ ಸುಗ್ರೀವ ಎಷ್ಟು ಸೂಕ್ಷ್ಮವಾಗಿ ಅವಲೋಕಿಸುತ್ತಾನೆ. ಹೊಗಳಬೇಡ ರಾಮಚಂದ್ರ, ನಾನು ಅಲ್ಪ ಸ್ವಲ್ಪ ಕಲಿತಿರಬಹುದು, ಆದರೆ ನಮ್ಮ ಹನುಮಂತನಂತೆ ನಾನು ಜ್ಞಾನಿಯಲ್ಲ, ಪಂಡಿತನಲ್ಲ. ನನ್ನ ದೃಷ್ಟಿಯಲ್ಲಿ ಹನುಮಂತನು ಜ್ಞಾನದ ಮಹಾಸಾಗರ. ನಮ್ಮವರೆಂಬ ಪ್ರೀತಿಗೆ ಅಲ್ಪ ಗುಣವು ಮಹಾಸಾಗರವಾಗಿ ಕಾಣುವುದರಲ್ಲಿ ಏನಾಶ್ಚರ್ಯ? ಮಾರುತಿ, ಈ ನಿನ್ನ ಸರಳ ಗುಣ ಲೋಕದಲ್ಲಿ ಅತ್ಯಂತ ವಿರಳ. ಸ್ವಲ್ಪ ತಿಳಿದು ಎಲ್ಲವನ್ನು ತಿಳಿದವನಂತೆ ಬೀಗುವವರೇ ಹೆಚ್ಚು. ಎಲ್ಲವನ್ನು ತಿಳಿದು ಏನೂ ತಿಳಿದವನಂತೆ ವಿನಯ ತೋರುವುದು ದುರ್ಲಭ. ವಿಭೀಷಣ ಲಂಕೆಯಲ್ಲಿಯೇ ಇದ್ದಿದ್ದರೆ ಅವನು ದುರಭಿಮಾನಿಯಾದ ರಾವಣನಿಂದ ಆಪತ್ತಿಗೆ ಸಿಲುಕುತ್ತಿದ್ದ. ನಾವು ವಿಭೀಷಣನ ಕುಲಕ್ಕೆ ಸೇರಿದವರೆಲ್ಲವಾದುದರಿಂದ ಅವನು ನಮ್ಮ ಮೇಲೆ ಶಂಕೆ ಪಡಲು ಯಾವ ಕಾರಣವೂ ಇಲ್ಲ. ಅವನು ಆ ದುಷ್ಟ ರಾವಣನಿಂದ ಮುಕ್ತವಾದ ಲಂಕಾ ರಾಜ್ಯವನ್ನು ಪಡೆಯುವ ಬಯಕೆಯನ್ನು ಹೊಂದಿರುತ್ತಾನೆ. ಆದ್ದರಿಂದ ಅವನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅವನ ಆಸೆ ಈಡೇರಬೇಕಾದರೆ ಅವನಿಗೆ ನಮ್ಮ ನೆರವು ಬೇಕೇ ಬೇಕು. ಅಲ್ಲದೆ ಅವನು ಗುಣವಂತ, ಧರ್ಮಾತ್ಮ. ಅವನಿಗೆ ಆಶ್ರಯ ಕೊಡುವುದು ನಮ್ಮ ಕರ್ತವ್ಯ. ತ್ರಿಜಟೆ, ಇಷ್ಟು ದಿನ ನೀನೇ ನನಗೆ ಸಮಾಧಾನದ ಮಾತುಗಳನ್ನು ಹೇಳುತ್ತಿದ್ದೆ. ಈಗ ನಾನು ಸಮಾಧಾನ ಹೇಳಬೇಕೇ? ಸಮಾಧಾನ ಹೇಳುವುದರಿಂದ ದುಃಖ ತಾತ್ಕಾಲಿಕವಾಗಿ ಶಮನವಾಗುವುದೇ ಹೊರತು ದುಃಖವೇ ನಿವಾರಣೆ ಆಗುವುದಿಲ್ಲ ಸೀತೆ. ನಿವಾರಣೆಯಾಗುವ ಕಾಲ ಬರುತ್ತದೆ ತ್ರಿಜಟೆ. ಈ ದುಃಖ ತಾತ್ಕಾಲಿಕ ಎಂದು ಭಾವಿಸಿಕೊಂಡು ಧೈರ್ಯ ತಂದುಕೊಳ್ಳಬೇಕು. ಹೌದು ತ್ರಿಜಟೆ, ಈ ದುಃಖ ತಾತ್ಕಾಲಿಕ. ವಿಭೀಷಣ ನಂಬಿದ ಧರ್ಮ ಅವರನ್ನು ಖಂಡಿತ ಕಾಪಾಡುತ್ತದೆ, ಅವರ ಕುಟುಂಬವನ್ನು ರಕ್ಷಿಸುತ್ತದೆ. ಇದೆಲ್ಲ ಮುಂದಿನ ಶುಭದ ಮುನ್ಸೂಚನೆಯೇ? ಹೌದು ತ್ರಿಜಟೆ, ಧರ್ಮಗಳ ಸಂಗಮವಾಗುವಂತೆ ರಾಮ ವಿಭೀಷಣರ ಸಂಗಮವಾಗಲಿ. ಅವರ ಮಹಾ ಸಂಗಮದಿಂದ ಲೋಕಕ್ಕೆ ಕ್ಷೇಮವಾಗಲಿ. ರಾಮಚಂದ್ರ, ನಿನ್ನ ಮಾತುಗಳು ನನ್ನನ್ನು ಯೋಚಿಸುವಂತೆ ಮಾಡುತ್ತಿವೆ. ಸುಗ್ರೀವ, ಲೋಕದಲ್ಲಿ ಎಲ್ಲ ತಮ್ಮಂದಿರು ನಮ್ಮ ಲಕ್ಷ್ಮಣ ಭರತರಂತೆ ಇರುವುದಿಲ್ಲ. ನನ್ನಂತೆ ಹಿರಿಯ ಪುತ್ರರು ಇರುವುದಿಲ್ಲ. ನಿನ್ನಂತಹ ಅತ್ಯುತ್ತಮ ಮಿತ್ರರು ಇರುವುದಿಲ್ಲ. ರಾಮಚಂದ್ರ, ನಿನ್ನ ಭಾವನೆ ಅತಿ ಒಳ್ಳೆಯತನವಾಗುವುದಲ್ಲವೇ? ಸಜ್ಜನರ ಒಳ್ಳೆಯತನವನ್ನು ದುರ್ಜನರು ದುರುಪಯೋಗಪಡಿಸುತ್ತಾರಲ್ಲವೇ? ಅಯ್ಯೋ ಎಂದು ಕರುಣೆ ತೋರಿಸಿ ನಮ್ಮ ಕೇಡನ್ನು ನಾವೇ ಆಹ್ವಾನಿಸಬಾರದಲ್ಲವೇ? ಅಂಗದ, ಒಂದು ವೇಳೆ ಆ ವಿಭೀಷಣ ದುಷ್ಟನೇ ಆದರೂ ನನಗೆ ಅವನು ಯಾವ ಕೇಡನ್ನು ಮಾಡಲ್ಲ. ಲಂಕೆಯಲ್ಲೂ ವಿಭೀಷಣ ನನಗೆ ಯಾವ ಅಹಿತವನ್ನೂ ಮಾಡಲಿಲ್ಲ. ಅವನು ಮಹಾದೈವಭಕ್ತ, ಧರ್ಮಪರಾಯಣ ಎಂದು ನನಗೆ ಗೊತ್ತು. ಸುಗ್ರೀವ, ನಾನು ಸಂಕಲ್ಪ ಮಾಡಿದರೆ ನನ್ನ ಎದುರು ನಿಂತ ದಾನವ, ಯಕ್ಷ, ಗಂಧರ್ವ ಯಾರೇ ಆದರೂ ಅವರು ನನ್ನ ಬೆರಳು ತುದಿಯಲ್ಲೇ ಸಂಹರಿಸಬಲ್ಲೆ. ಆದರೆ ಧೈರ್ಯದಿಂದ ಶರಣಾಗತನಾಗಿ ಬಂದವನನ್ನು ನಿಗ್ರಹಿಸುವ ಆಲೋಚನೆಯನ್ನು ಬಿಟ್ಟು ಅನುಗ್ರಹಿಸಬೇಕು. ರಾಮಚಂದ್ರ, ನೀನು ಇಷ್ಟೆಲ್ಲ ಹೇಳಿದ ಮೇಲೆ ನಮ್ಮ ಸಂದೇಹವನ್ನು ಬಿಡುವುದೇ ಒಳ್ಳೆಯದೆಂದು ಕಾಣಿಸುತ್ತದೆ. ಸುಗ್ರೀವ, ಭಯದಿಂದಲೋ ಅಥವಾ ಬೇರೆ ಕಾರಣದಿಂದಲೋ ಶರಣಾಗತನಾಗಿ ಬಂದವನಿಗೆ ನಾವು ರಕ್ಷಣೆ ನೀಡದಿದ್ದರೆ ಅದು ಮಹಾಪಾಪವಾಗುತ್ತದೆ. ಶರಣಾಗತ ರಕ್ಷಣೆ ಕರ್ತವ್ಯವೂ ಹೌದು, ಧರ್ಮವೂ ಹೌದು. ಶರಣಾಗತ ರಕ್ಷಣೆಯನ್ನು ನಾನು ನನ್ನ ಜೀವನದಲ್ಲಿ ಒಂದು ವ್ರತದಂತೆ ಪಾಲಿಸಿಕೊಂಡು ಬಂದಿದ್ದೇನೆ. ಅದರಿಂದ ನನಗೆ ಕೇಡು ಸಂಭವಿಸಿದರೂ ಚಿಂತೆ ಇಲ್ಲ. ಪ್ರಿಯ ಮಿತ್ರ ಸುಗ್ರೀವ, ವಿಭೀಷಣನಿಗೆ ನಾನು ಅಭಯವನ್ನು ಕೊಡುತ್ತೇನೆ. ಅವನು ಮಾತ್ರವಲ್ಲ, ಆ ರಾವಣನೇ ಶರಣಾಗತನಾಗಿ ಬಂದರೂ ಅವನಿಗೂ ನಾನು ಅಭಯವನ್ನು ಕೊಡುತ್ತೇನೆ. ರಾಮಚಂದ್ರ,
ಎಂತಹ ಉದಾತ್ತ ಮನಸ್ಸು ನಿನ್ನದು, ಎಂತಹ ಉನ್ನತ ಆಲೋಚನೆ. ಹನುಮಂತನ ಮಾತುಗಳನ್ನು ಕೇಳಿದ ಮೇಲೆ ನನಗೂ ವಿಭೀಷಣನಲ್ಲಿ ಸಂದೇಹ ಬೇಡವೆನಿಸುತ್ತಿದೆ. ರಾಮಚಂದ್ರ, ನಿನ್ನ ಅಭಿಲಾಷೆಯಂತೆ ಮಹಾತ್ಮನಾದ ವಿಭೀಷಣನು ಇಲ್ಲಿಗೆ ಬರಲಿ. ಒಂದು ನಮ್ಮೊಡನೆ ಒಬ್ಬನಾಗಲಿ, ನಮ್ಮ ಸ್ನೇಹದ ಬಂಧುವಾಗಲಿ. ಬಾ ರಾಮಚಂದ್ರ. ಹಿರಿಯನಂತೆ ಸದ್ಬುದ್ಧಿ ಹಿರಿಯನಂತೆ ಸದ್ಬುದ್ಧಿ ಗುರುವಿನಂತೆ ದಶಕಂಠ ಮಾತನು ಕೇಳದಿರಲು ದಶಕಂಠ ಮಾತನು ಕೇಳದಿರಲು ನಡೆದ ಅಂಜನು ರಾಮನಿಗೆ ನಡೆದ ಅಂಜನು ಶ್ರೀರಾಮನಿಗೆ ಉಳಿಯುವುದೊಂದೇ ಸುಗುಣವೋ ಅಳಿಯುವುದೆಂದಿಗೂ ದುರ್ಗುಣವೋ ಉಳಿಯುವುದೊಂದೇ ಸುಗುಣವೋ ಅಳಿಯುವುದೆಂದಿಗೂ ದುರ್ಗುಣವೋ ಶರಣು ಶರಣು ಶ್ರೀರಾಮ ಶರಣು ಶರಣು ಶ್ರೀರಾಮ ಶರಣು ಶರಣು ಶ್ರೀರಾಮ ಎಂದಲಿ ಶರಣು ಬಂದಿಹ ವಿಭೀಷಣ ಶರಣು ಶರಣು ಶ್ರೀರಾಮ ಎಂದಲಿ ಶರಣು ಬಂದಿಹ ವಿಭೀಷಣ ರಾವಣ ಅನುಜನಾದರು ಸಜ್ಜನ ನೀತಿಗೆ ಸೋತು ಸೇರಿದ ರಾಮನ ರಾವಣ ಅನುಜನಾದರು ಸಜ್ಜನ ನೀತಿಗೆ ಸೋತು ಸೇರಿದ ರಾಮನ ಮಾಡಿದ ರಾಮನ ಪಾವನ ದರ್ಶನ ಮಾಡಿದ ರಾಮನ ಪಾವನ ದರ್ಶನ ಪಡೆದ ರಾಮನ ಪ್ರೇಮದ ಆಶ್ರಯ ಪಡೆದ ರಾಮನ ಪ್ರೇಮದ ಆಶ್ರಯ ಶರಣು ಶರಣು ಶ್ರೀರಾಮ 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 ರಾಮ ಶರಣು ಶರಣು ಶ್ರೀರಾಮ. ವಿಭೀಷಣ, ನಾನು ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದೇನೆ. ಶರಣಾಗತರಾಗಿ ಯಾರೇ ಬಂದರೂ ನನ್ನಿಂದ ನನ್ನ ಕಡೆಯವರಿಂದ ಯಾವ ಅಪಕಾರವೂ ಉಂಟಾಗುವುದಿಲ್ಲ. ವಾನರ ರಾಜ ಸುಗ್ರೀವ, ಮಹಾಪರಾಕ್ರಮಿ ಹನುಮಂತ, ಭಲ್ಲೂಕ ರಾಜ ಜಾಂಬವಂತ, ಕುಮಾರ ಅಂಗದ, ನನ್ನ ಸೋದರ ಲಕ್ಷ್ಮಣ, ನಾವೆಲ್ಲರೂ ಸಮಾಲೋಚಿಸಿ ನಿನ್ನ ಕೋರಿಕೆಯನ್ನು ಮನ್ನಿಸುವ ನಿರ್ಧಾರವನ್ನು ಮಾಡಿದ್ದೇವೆ. ಆದರೆ ಇವರೆಲ್ಲರೂ ಸಂತುಷ್ಟರಾಗಬೇಕಾದರೆ ನೀನು ಯಾರು? ಇಲ್ಲಿಗೆ ಬಂದ ಕಾರಣವೇನು? ನೀನು ಶರಣಾಗುವ ಉದ್ದೇಶವೇನೆಂದು ಎಲ್ಲರಿಗೂ ಪ್ರಾಮಾಣಿಕವಾಗಿ ಮನವರಿಕೆ ಮಾಡಿಕೊಡು. ದುರುದ್ದೇಶದಿಂದ ಬಂದು ಶರಣಾಗತಿಯ ಕಪಟ ನಾಟಕವಾಡಿದರೆ ಅದು ನಮಗೆ ಬಹುಬೇಗನೆ ತಿಳಿಯುತ್ತದೆ. ದ್ರೋಹದ ಪರಿಣಾಮವೇನೆಂದು ನಾನು ನಿನಗೆ ಹೇಳಬೇಕಾಗಿಲ್ಲ. ತಿಳಿದಿದೆ ವಾನರೇಂದ್ರ. ಶ್ರೀರಾಮಚಂದ್ರನ ಸ್ನೇಹಕ್ಕೆ ಪಾತ್ರರಾದ
ವಾನರರಿಗೆ ಯಾವುದೂ ಅಸಾಧ್ಯವಲ್ಲವೆಂದು ನನಗೆ ಗೊತ್ತು. ನಾನು ಯಾವ ಕಪಟವೂ ಇಲ್ಲದೆ ಸ್ವಇಚ್ಛೆಯಿಂದ ಶ್ರೀರಾಮನ ಪಕ್ಷ ಸೇರಲು ಆಗಮಿಸಿದ್ದೇನೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾದರೆ ನಿನ್ನ ಪರಿಚಯವನ್ನು ಹೇಳು ರಾಕ್ಷಸವೀರ. ಪುರುಷೋತ್ತಮ ರಾಮಚಂದ್ರ, ನಾನು ವಿಭೀಷಣ, ರಾವಣನ ಸಹೋದರ. ಕುಂಭಕರ್ಣನೆಂಬ ಇನ್ನೊಬ್ಬ ಸಹೋದರನೂ ನನಗಿದ್ದಾನೆ. ನೀನು ರಾವಣನನ್ನು ತೊರೆಯಲು ಕಾರಣ? ಅವನು ಧರ್ಮ ವಿರೋಧಿ ಎಂಬುದು. ಪರಸ್ತ್ರೀ ವ್ಯಾಮೋಹದ ಬಗ್ಗೆ ನನ್ನ ತೀವ್ರವಾದ ವಿರೋಧವನ್ನು ಅವನು ಲೆಕ್ಕಿಸಲಿಲ್ಲ. ಈಗಲ್ಲ, ಹಿಂದಿನಿಂದಲೂ ಹಲವು ಸುಂದರಿಯರ ದುಃಖವನ್ನು ಕಂಡು ಮರುಗಿದ್ದೇನೆ. ರಾವಣನೊಂದಿಗೆ ಘರ್ಷಣೆಯನ್ನೂ ಮಾಡಿಕೊಂಡಿದ್ದೇನೆ. ಈಗ ಅದು ಈ ಉತ್ತುಂಗಕ್ಕೇರಲು ಮಹತ್ವದ ಕಾರಣವಿರಬೇಕಲ್ಲವೇ? ಹೌದು. ಸಾಧ್ವೀಮಣಿ ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿ ರಾಕ್ಷಸ ಕುಲದ ವಿನಾಶವನ್ನು ತಪ್ಪಿಸು ಎಂದು ನಾನು ಮಾಡಿಕೊಂಡ ಮನವಿ, ವಾದ ವಿವಾದಗಳು ಫಲ ನೀಡಲಿಲ್ಲ. ಪ್ರತಿಯಾಗಿ ನನಗೆ ದೊರೆತದ್ದು ತುಚ್ಛವಾದ ನಿಂದನೆ. ಧರ್ಮ ವಿರೋಧಿಯಾದ ಕಾರ್ಯವನ್ನು ನೋಡುತ್ತಾ ಅಲ್ಲಿರಲಾರದೆ ಜಿಗುಪ್ಸೆಗೊಂಡು ಲಂಕೆಯನ್ನು ತೊರೆದು ಬಂದು ಬಿಟ್ಟೆ. ಶ್ರೀರಾಮಚಂದ್ರನ ಆಶ್ರಯ ದೊರೆಯುವುದೆಂಬ ನಂಬಿಕೆ ಇತ್ತೆ ನಿನಗೆ? ಇತ್ತು, ಖಂಡಿತ ಇತ್ತು. ಇವನು ಶರಣಾಗತ ವತ್ಸಲನೆಂದು ಖ್ಯಾತನಾಗಿದ್ದಾನೆ. ರಾಮಚಂದ್ರ, ನಾನು ಧರ್ಮಾತ್ಮನಾದ ನಿನ್ನ ನೆರಳಿಗೆ ಬರಲು ಬಯಸಿದ್ದೇನೆ. ಆ ಮೂಲಕ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ನನ್ನ ಕಿಂಚಿತ್ ಸೇವೆ ಸಲ್ಲಿಸಲು ಬಯಸುತ್ತೇನೆ. ಧರ್ಮಪತ್ನಿ, ಮಕ್ಕಳು, ಮಿತ್ರರು, ಲಂಕೆಯ ಸಮಸ್ತ ಐಶ್ವರ್ಯವನ್ನೂ ತೊರೆದು ಬಂದಿದ್ದೇನೆ. ಇನ್ನು ಈ ಪ್ರಾಣ, ಸುಖ, ದುಃಖಗಳೆಲ್ಲ ನಿನ್ನನ್ನೇ ಅವಲಂಬಿಸಿದೆ. ರಾಮಚಂದ್ರ, ದಯಮಾಡಿ ನನ್ನನ್ನು ಸ್ವೀಕರಿಸು, ದಯಮಾಡಿ ನನ್ನನ್ನು ಸ್ವೀಕರಿಸು. ಮಹಾತ್ಮ ವಿಭೀಷಣ, ನಿನ್ನ ಮಾತುಗಳಲ್ಲಿ ನನಗೆ ವಿಶ್ವಾಸ ಮೂಡುತ್ತಿದೆ. ಬಹುಶಃ ನನ್ನ ಮಿತ್ರರಲ್ಲೂ ಅದೇ ಭಾವನೆ ಉಂಟಾಗಿದೆ ಎಂದು ನಾನು ಭಾವಿಸುತ್ತೇನೆ. ಪ್ರಭು ರಾಮಚಂದ್ರ, ನಿಮ್ಮ ವಿಶ್ವಾಸಕ್ಕೆ ಪಾತ್ರರಾದವರು ನಮಗೂ ವಿಶ್ವಾಸಿಗರೇ. ವಿಭೀಷಣ, ನಿನಗೆ ಶ್ರೀರಾಮನ ಅನುಗ್ರಹ ದೊರೆತ ಮೇಲೆ ನಮ್ಮೆಲ್ಲರ ಸ್ನೇಹವೂ ದೊರೆತಂತೆಯೇ. ನನಗೂ ನಂಬಿಕೆ ಮೂಡಿದೆ. ಸಜ್ಜನನಾದ ವಿಭೀಷಣನ ಮಾತುಗಳು ನಮ್ಮ ಅಪನಂಬಿಕೆಯನ್ನು ದೂರ ಮಾಡಿವೆ. ವಿಭೀಷಣ, ನಮ್ಮ ಇಡೀ ವಾನರ ಸೈನ್ಯ ರಾವಣನ ಮೇಲೆ ಯುದ್ಧ ಮಾಡಲು ಕಾತರದಿಂದ ಕಾದಿದೆ. ನನ್ನ ಸೀತೆಯನ್ನು ಅಪಹರಿಸಿ ನನಗೂ ಅವಳಿಗೂ ಅಪಾರ ನೋವನ್ನುಂಟು ಮಾಡಿದ ರಾವಣನನ್ನು ಸಂಹರಿಸಲು ನಾನು ತುದಿಗಾಲಿನ ಮೇಲೆ ನಿಂತಿದ್ದೇನೆ. ಇಂತಹ ಸಂದರ್ಭದಲ್ಲಿ ನೀನು ಬಂದಿದ್ದರಿಂದ ನಮ್ಮ ಮಿತ್ರರು ನಿನ್ನ ಮೇಲೆ ಸಹಜವಾಗಿಯೇ ಸಂದೇಹಗೊಂಡರು. ಅದು ನನಗೆ ಅರ್ಥವಾಗುತ್ತದೆ ರಾಮಚಂದ್ರ. ಸೋದರನ ಮೇಲಿನ ಪ್ರೇಮಕ್ಕಿಂತ ಸತ್ಯ ಧರ್ಮಗಳ ನಿಷ್ಠೆಯೇ ಶ್ರೇಯಸ್ಕರವೆಂದು ನಂಬಿ ನೀನು ನಮ್ಮ ಕಡೆಗೆ ಬಂದಿರುವೆ. ವಿಭೀಷಣ, ಈ ಯುದ್ಧದಲ್ಲಿ ನಮಗೆ ಉಪಯುಕ್ತವಾದ ವಿಷಯವನ್ನು ಎಲ್ಲರ ಎದುರಿನಲ್ಲಿ ಹೇಳಬಲ್ಲೆಯ? ಆಗ ನಿನ್ನ ಮೇಲಿನ ನನ್ನ ಮಿತ್ರರ ವಿಶ್ವಾಸ ದೃಢವಾಗುತ್ತದೆ. ಖಂಡಿತ ಹೇಳುತ್ತೇನೆ ರಾಮಚಂದ್ರ. ಧರ್ಮಕ್ಕಾಗಿ ಸಹೋದರನ್ನೇ ತೊರೆದ ನಾನು ಆ ಧರ್ಮಕ್ಕಾಗಿ ರಾವಣನ ಪರಾಜಯಕ್ಕೆ ನೆರವು ನೀಡುತ್ತೇನೆ. ಹಾಗಾದರೆ ರಾವಣನ ಬಳಿ ಇರುವ ಪ್ರಮುಖ ರಾಕ್ಷಸರ ಬಲಾಬಲಗಳನ್ನು ಹೇಳು. ಈಗಲೂ ಹೇಳಬೇಕೆಂದೇನಿಲ್ಲ. ಕೆಲ ಕಾಲ ಯೋಚಿಸಿ ನಿರ್ಧರಿಸಿ ಹೇಳು. ಈಗ ವಿಭೀಷಣನಿಗೆ ಏನು ಹೇಳುತ್ತಾನೆಂದು ತಿಳಿದುಕೊಂಡು ಹೋಗಿ ರಾವಣ ಪ್ರಭುವಿಗೆ ತಿಳಿಸಬೇಕು. ಇಲ್ಲಿ ನಡೆಯುವ ಎಲ್ಲವನ್ನೂ ವಿವರವಾಗಿ ತಿಳಿದುಕೊಳ್ಳಬೇಕು. ಗೂಢಾಚಾರನಾದ ಈ ಶಾರ್ದೂಲನ ಕರ್ತವ್ಯ ನಿಷ್ಠೆಯನ್ನು ನಮ್ಮ ರಾವಣ ಪ್ರಭುವು ಮೆಚ್ಚಿಕೊಳ್ಳಬೇಕು. ಸೀತೆ, ಈ ದಿನ ಹೆಚ್ಚು ಚಿಂತಾಕ್ರಾಂತಳಾಗಿರುವಂತಿದೆ. ಚಿಂತೆಯಲ್ಲದೆ ನನ್ನ ಪಾಲಿಗೆ ಬೇರೆ ಏನಿದೆ ತ್ರಿಜಟೆ?
ರಾವಣ ಕೊಟ್ಟಿರುವ ಗಡುವಿನಲ್ಲಿ ಇನ್ನು ಕೇವಲ 30 ದಿನಗಳಿವೆ. ಅಷ್ಟರಲ್ಲಿ ನನ್ನ ಸ್ವಾಮಿ ಬಂದು ನನ್ನನ್ನು ಬಿಡಿಸದಿದ್ದರೆ ಆ ದುಷ್ಟ ರಾವಣ ನನ್ನನ್ನು ಜೀವ ಸಹಿತ ಉಳಿಸುವುದಿಲ್ಲ. ಸೀತೆ, ಮಹಾಪತಿವ್ರತೆಯಾದ ನಿನ್ನ ಪಾತಿವ್ರತ್ಯ ಹರಣ ಮಾಡುವುದಂತೂ ಸಾಧ್ಯವೇ? ಹಾಗೇನಾದರೂ ಅವನು ನಿನ್ನನ್ನು ಬಲಾತ್ಕರಿಸಿದರೆ ಅವನ ಜೀವವೇ ಉಳಿಯುವುದಿಲ್ಲ. ಅದು ನನಗೆ ಗೊತ್ತಿದೆ ತ್ರಿಜಟೆ. ರಂಭೆಯನ್ನು ಬಲಾತ್ಕರಿಸಿ ಅವನು ಶಾಪಗ್ರಸ್ತನಾಗಿರುವ ವಿಷಯ ನನಗೆ ತಿಳಿದಿದೆ. ಆ ಭಯದಿಂದಲೇ ಅವನು ಅಂಥ ಕ್ರೂರ ವರ್ತನೆಯನ್ನು ತೋರುವುದಿಲ್ಲ ಎಂಬ ಭರವಸೆ ಇದೆ. ಆದರೆ ಅವನಿಗೆ ನನ್ನನ್ನು ಕೊಲ್ಲುವುದು ಕಷ್ಟವಲ್ಲ. ರಾಕ್ಷಸಿಯರ ಮೂಲಕ ಅವನು ನನ್ನನ್ನು ಸುಲಭವಾಗಿ ವಧಿಸಬಹುದು. ರಾವಣನ ಕ್ರೋಧ, ಆಕ್ರೋಶ, ದರ್ಪಗಳ ಪರಿಚಯ ಲಂಕೆಯ ಪ್ರತಿಯೊಬ್ಬರಿಗೂ ಇದೆ. ಆದ್ದರಿಂದ ಅವನು ಇಷ್ಟು ದಿನಗಳಾದರೂ ನಿನಗೆ ಪ್ರಾಣಾಪಾಯ ಉಂಟು ಮಾಡಿಲ್ಲವೆಂದು ಎಲ್ಲರೂ ಅಚ್ಚರಿಯಿಂದ ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೂ 1 ತಿಂಗಳು ಕಳೆದ ಮೇಲೂ ಅವನು ನಿನ್ನನ್ನು ಕೊಲ್ಲುತ್ತಾನೆಂದು ನಾನು ಭಾವಿಸುವುದಿಲ್ಲ. ನೀನು ಹೆದರಬೇಡ ಸೀತೆ. ವಿಭೀಷಣ, ನಾನು ಕೇಳಿದ ವಿಚಾರದ ಬಗ್ಗೆ ನೀನು ಯೋಚಿಸಿದೆಯಾ? ನಿನ್ನ ನಿರ್ಧಾರವೇನು? ಇದರಲ್ಲಿ ಯೋಚಿಸುವುದೇನಿದೆ ರಾಮಚಂದ್ರ? ನಾನು ನಿನಗೆ ಶರಣಾಗತನಾದ ಮೇಲೆ ನಿನ್ನ ಶತ್ರು ನನ್ನ ಶತ್ರು, ನಿನ್ನ ಮಿತ್ರ ನನ್ನ ಮಿತ್ರ. ಶತ್ರುವನ್ನು ಪರಾಜಯಗೊಳಿಸುವುದೇ ಪ್ರತಿಯೊಬ್ಬ ವೀರನ ಕರ್ತವ್ಯ. ಆ ಕರ್ತವ್ಯವನ್ನು ಪಾಲಿಸುವ ಮೊದಲು ಶತ್ರುವಿನ ಬಲಾಬಲಗಳನ್ನು ತಿಳಿದುಕೊಳ್ಳುವುದು ಸಹಜವಾದ ಯುದ್ಧತಂತ್ರವಾಗಿದೆ. ಹಾಗಾದರೆ ರಾವಣನ ಸೇನಾ ನಾಯಕರು, ವೀರರ ಬಲಾಬಲಗಳನ್ನು ಕುರಿತು ಹೇಳುತ್ತೀಯಾ? ಖಂಡಿತ ಹೇಳುತ್ತೇನೆ ಪುರುಷೋತ್ತಮ. ಬ್ರಹ್ಮನ ವರಪ್ರಸಾದದಿಂದ ಆ ರಾವಣನನ್ನು ಮನುಷ್ಯರು, ವಾನರರ ಹೊರತಾಗಿ ಬೇರೆ ಯಾರಿಂದಲೂ, ದೇವ ದಾನವ ಗಂಧರ್ವರಿಂದಲೂ ವಧಿಸಲಾಗುವುದಿಲ್ಲ. ಅಯ್ಯೋ, ಇದು ಎಂತಹ ಅನ್ಯಾಯ! ವಿಭೀಷಣ ತನ್ನ ಸೋದರನಿಗೆ ದ್ರೋಹ ಮಾಡುತ್ತಿರುವನಲ್ಲ. ಅವನ ಮರಣ ರಹಸ್ಯವನ್ನೇ ಬಯಲು ಮಾಡಿ ದೊಡ್ಡ ಅನ್ಯಾಯ ಮಾಡುತ್ತಿದ್ದಾನೆ. ರಾವಣನ ಸಹೋದರ ಕುಂಭಕರ್ಣ ಸದಾ ನಿದ್ರೆಯಲ್ಲೇ ಇರುವನೆಂದು ಕೇಳಿದ್ದೇನೆ. ಹೌದು ಯುವರಾಜ. ಅವನು ಬ್ರಹ್ಮನಿಂದ ವರವನ್ನು ಪಡೆಯುವಾಗ ಅಚಾತುರ್ಯದಿಂದ ನಿದ್ರೆಯ ವರವನ್ನು ಕೇಳಿಬಿಟ್ಟ. ಅವನದು 6 ತಿಂಗಳು ನಿದ್ರೆ, 6 ತಿಂಗಳು ಎಚ್ಚರ. ಅವನು ಮಹಾಪರಾಕ್ರಮಿ, ಬಲದಲ್ಲಿ ಇಂದ್ರನಿಗೆ ಸಮಾನನಾದವನು. ರಾವಣನ ಸೇನಾಧಿಪತಿ ಯಾರು? ಅವನ ಶಕ್ತಿ ಏನು? ರಾವಣನ ಸೇನಾಧಿಪತಿ ಪ್ರಹಸ್ತ, ಅವನೂ ವೀರನೇ. ಕೈಲಾಸದಲ್ಲಿ ನಡೆದ ಯುದ್ಧದಲ್ಲಿ ಕುಬೇರನ ಸೇನಾಧಿಪತಿ ಮಣಿಭದ್ರನನ್ನು ಸೋಲಿಸಿದ. ವಿಭೀಷಣ, ರಾವಣನ ಪುತ್ರ ಮೇಘನಾದ ಮಹಾಪರಾಕ್ರಮಿ ಎಂದು ಹೇಳುತ್ತಾರೆ. ಅದು ಸತ್ಯ ಲಕ್ಷ್ಮಣ. ಅವನು ಅಭೇದ್ಯವಾದ ಕವಚವನ್ನು ಧರಿಸಿ ಯುದ್ಧಕ್ಕೆ ನಿಂತನೆಂದರೆ ಅವನನ್ನು ಜಯಿಸುವುದು ಕಷ್ಟ. ಅಲ್ಲದೆ ಬೇಕೆಂದಾಗ ಅದೃಶ್ಯನಾಗಿ ಯುದ್ಧವನ್ನು ಮಾಡುವ ಸಾಮರ್ಥ್ಯವನ್ನು ಗಳಿಸಿದ್ದಾನೆ. ಯುದ್ಧಕ್ಕೆ ಮೊದಲು ಯಜ್ಞೇಶ್ವರನನ್ನು ಆಜ್ಞಾಹುತಿಯಿಂದ ತೃಪ್ತಿಗೊಳಿಸಿ ಶತ್ರುವನ್ನು ಕಾಡುವ ಮಾಯಾಯುದ್ಧ ನಿಪುಣ. ಇನ್ನು ಯಾರ್ಯಾರು ವೀರರು ರಾವಣನ ಕಡೆಗಿದ್ದಾರೆ? ಇನ್ನೂ ಹಲವರಿದ್ದಾರೆ ಜಾಂಬವಂತ. ಅಕಂಪನ, ಮಹೋದರ, ಮಹಾಪಾರ್ಶ್ವ ಇವರು ಇತರ ಪ್ರಮುಖ ಸೇನಾ ನಾಯಕರು. ಪರಾಕ್ರಮದಲ್ಲಿ ಇವರು ಕಡಿಮೆಯಾದವರಲ್ಲ. ನಾನು ಸಾವಿಗೆ ಹೆದರುವುದಿಲ್ಲ ತ್ರಿಜಟೆ. ನನ್ನ ಸ್ವಾಮಿಯಿಂದ ದೂರವಾಗಿ ನಿತ್ಯ ಸತ್ತಂತೆ ಬದುಕಿರುವ ಬದಲು ಸಾಯುವುದೇ ಮೇಲೆನಿಸುತ್ತದೆ. ಆದರೆ ಬದುಕಿದ್ದರೆ ನನ್ನ ಸ್ವಾಮಿಯನ್ನು ಕಾಣುವ, ಅವರ ಪಾದಗಳ ಮೇಲೆ ತಲೆಯನ್ನಿಟ್ಟು ಧನ್ಯಳಾಗುವ ಪುಣ್ಯಕ್ಷಣ ಬರಬಹುದು ಎಂಬ ಆಸೆ ನನ್ನಲ್ಲಿ ಪ್ರೇರಣೆ ನೀಡುತ್ತದೆ. ಆದರೆ ಒಂದು ವೇಳೆ ಗಡುವು ಮುಗಿಯುವಷ್ಟರಲ್ಲಿ ನನ್ನ ಸ್ವಾಮಿ ಬಂದು ಬಿಡಿಸದಿದ್ದರೆ ನಾನು ಅವರ ದರ್ಶನ ಮಾಡದೆ ಸಾಯುತ್ತೇನೆ ಎಂಬ ಸಂಕಟವು ಬಾಧಿಸುತ್ತದೆ. ದುಃಖಿಸಬೇಡ ಸೀತೆ, ಅಂಥ ಪರಿಸ್ಥಿತಿ ಖಂಡಿತ ಬರುವುದಿಲ್ಲ. ನಿನ್ನ ಸ್ವಾಮಿ ಇಲ್ಲಿಗೆ ಬಂದೇ ಬರುತ್ತಾರೆ. ನಿನ್ನನ್ನು ಈ ಸೆರೆಯಿಂದ ಬಿಡಿಸುತ್ತಾರೆ. ಕಡಿಮೆಯಾಗಿರುವುದು ಪರಾಕ್ರಮವಲ್ಲ, ಧರ್ಮ, ಸತ್ಯ, ನೀತಿ. ಇಷ್ಟೇ ಅಲ್ಲ, ಲಂಕೆಯಲ್ಲಿ ರಕ್ತ ಪಿಪಾಸುಗಳಾದ ಕೋಟಿ ಕೋಟಿ ರಾಕ್ಷಸರಿದ್ದಾರೆ.
ಬೇಕಾದ ವೇಷಗಳನ್ನು ಧರಿಸಬಲ್ಲ ಕಾಮರೂಪಿಗಳಿದ್ದಾರೆ. ಸಾಕು ಸಾಕು ವಿಭೀಷಣ, ನೀನು ನೀಡಿದ ವಿವರಗಳು ಖಂಡಿತ ನಮಗೆ ಉಪಯುಕ್ತವಾಗಿವೆ. ಈಗ ನನ್ನ ಅಂತಿಮ ನಿರ್ಧಾರವನ್ನು ತಿಳಿಯಲು ನೀನು ಸ್ವಲ್ಪ ಕಾಯಬೇಕು. ಧನ್ಯೋಸ್ಮಿ ರಾಮಚಂದ್ರ, ಧನ್ಯೋಸ್ಮಿ. ಒಂದು ಭಾಗ ತಿಳಿಯಿತು, ವಿಭೀಷಣನ ಬಣ್ಣ ಬಯಲಾಯಿತು. ಇನ್ನೊಂದು ಭಾಗ ಉಳಿದಿದೆ. ರಾಮಚಂದ್ರ ವಿಭೀಷಣನಿಗೆ ಏನು ಹೇಳುತ್ತಾನೋ ಅದನ್ನು ತಿಳಿಯಬೇಕು. ಆನಂತರ ರಾವಣ ಪ್ರಭುವಿನ ಬಳಿಗೆ ಹೋಗಿ ತಿಳಿಸಬೇಕು. ಅವಧಿ ಮುಗಿಯುವ ಮೊದಲು ಇದೆಲ್ಲ ನಡೆಯುತ್ತದೆಯೇ ತ್ರಿಜಟೆ? ಸಂದೇಹವೇಕೆ ಸೀತೆ? ನಿನ್ನ ಪತಿಯ ಪರಾಕ್ರಮದ ಬಗ್ಗೆ ನಿನಗೆ ನಂಬಿಕೆ ಇಲ್ಲವೇ? ನಂಬಿಕೆ ಇದೆ ತ್ರಿಜಟೆ. ಆದರೆ ಆ ಮಹಾಸಾಗರವನ್ನು ನನ್ನ ಸ್ವಾಮಿ ವಾನರ ಸೈನ್ಯದೊಂದಿಗೆ ದಾಟಿ ಬರುವುದು ಹೇಗೆ ಸಾಧ್ಯ? ರಾಮಭಂಟ ಹನುಮಂತ ಶರದಿಯನ್ನು ದಾಟಿ ಇಲ್ಲಿಗೆ ಬರಲಿಲ್ಲವೇ? ಎಲ್ಲರೂ ಬರುವ ಯಾವುದಾದರೂ ಒಂದು ಉಪಾಯವನ್ನು ಖಂಡಿತ ಮಾಡುತ್ತಾರೆ. ನೀನು ಧೈರ್ಯವಾಗಿರು. ನಿನ್ನ ಮಾತಿನಂತೆ ಆ ಭರವಸೆಯಿಂದಲೇ ಉಸಿರಾಡಬೇಕು. ಸ್ವಾಮಿ ರಾಮಚಂದ್ರ, ನೀವು ಎಂದಿಗೆ ಬರುತ್ತೀರಾ? ಈ ಸೆರೆಯಿಂದ ನನ್ನನ್ನು ಎಂದು ಬಿಡಿಸುತ್ತೀರಾ? ಲೋಕಮಾತೆಗೆ ಈ ಪರಿಯ ಶೋಕ ಸಾಧ್ವಿಸಿ ಯಾರು ತೋರುತ್ತಾರೆ ಮರುಕ? ಲೋಕಮಾತೆಗೆ ಈ ಪರಿಯ ಶೋಕ ಸಾಧಿಸಿ ತೆಗಿಲ್ಲಿ ಯಾರು ತೋರುತ್ತಾರೆ ಮರುಕ? ರಾಜಪುತ್ರಿಯಾಗಿ ಜನಿಸಿ ಶ್ರೀರಾಮನನ್ನು ವರಿಸಿದಳೆ. ರಾಣಿಯಾಗಿ ಮೆರೆಯುವ ಮೊದಲೇ ಕಾನನಕ್ಕೆ ಬಂದಳೆ. ಪತಿಯ ಜೊತೆಗೆ ಕಾಡಿನಲ್ಲೂ ಸಂತಸದಿ ಇರುತ್ತಿರಲು. ಪತಿಯ ಜೊತೆಗೆ ಕಾಡಿನಲ್ಲೂ ಸಂತಸದಿ ಇರುತ್ತಿರಲು. ದುರುಳ ಅಸುರನಾಸೆಗೆ ಇಲ್ಲಿ ಒಂಟಿಯಾಗಿ ಕೊರಗಿರಲು. ಸಾಧಿಸಿ ತೆಗಿಲ್ಲಿ ಯಾರು ತೋರುತ್ತಾರೆ ಮರುಕ? ಲೋಕಮಾತೆಗೆ ಈ ಪರಿಯ ಶೋಕ ಸಾಧಿಸಿ ತೆಗಿಲ್ಲಿ ಯಾರು ತೋರುತ್ತಾರೆ ಮರುಕ? ರಾಮಚಂದ್ರ, ರಘುವಂಶ ಕುಲ ದೀಪಕ,
ನಾನು ನಿನ್ನ ಅನುಗ್ರಹಕ್ಕಾಗಿ ಕಾದಿದ್ದೇನೆ. ವಿಭೀಷಣ, ನಿನ್ನ ವಿಚಾರವಾಗಿ ಲಕ್ಷ್ಮಣ, ಹನುಮಂತ, ಜಾಂಬುವಂತ, ಸುಗ್ರೀವ, ಅಂಗದ ಎಲ್ಲರೊಡನೆ ಚರ್ಚಿಸಿದ್ದೇನೆ. ನಾವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ರಾಮಚಂದ್ರ, ನಿನ್ನ ನಿರ್ಧಾರವನ್ನು ಕೇಳಲು ನಾನು ಕಾತುರನಾಗಿದ್ದೇನೆ. ನೀನು ಕೇಳುವ ಬೇರೆ ಯಾವುದೇ ವಿಷಯಗಳಿಗೂ ಸೂಕ್ತ ಉತ್ತರ ನೀಡಲು ಸಿದ್ಧನಾಗಿದ್ದೇನೆ. ವಿಭೀಷಣ, ಈಗಾಗಲೇ ನೀನು ಸಂದೇಹಕ್ಕೆ ಅವಕಾಶವೇ ಇಲ್ಲದಂತೆ ನಮಗೆ ಅಗತ್ಯವಾದ ವಿವರಗಳನ್ನು ನೀಡಿರುವೆ. ವಾಸ್ತವವಾದ ರಾಕ್ಷಸ ವೀರರ ಶಕ್ತಿ ಸಾಮರ್ಥ್ಯವನ್ನು ತಿಳಿಸಿರುವೆ. ನಾನು ಒಂದು ಸತ್ಯವಾದ ಮಾತನ್ನು ಹೇಳ ಬಯಸುತ್ತೇನೆ ವಿಭೀಷಣ. ರಾಮಚಂದ್ರ, ನೀನು ಯಾವ ಮಾತನ್ನೇ ಆಡಿದರೂ ಅದು ಸತ್ಯವಾದ ಮಾತೇ ಆಗಿರುತ್ತದೆ. ಹೇಳು ರಾಮಚಂದ್ರ, ಹೇಳು. ನಾನು ರಾವಣನನ್ನು ಅವನ ಪುತ್ರ ಸೇನಾಧಿಪತಿಗಳ ಸಹಿತ ಯುದ್ಧದಲ್ಲಿ ಸಂಹರಿಸಿ ನಿನ್ನನ್ನು ಲಂಕೆಯ ರಾಜನನ್ನಾಗಿ ಪ್ರತಿಷ್ಠಾಪಿಸುತ್ತೇನೆ. ಧನ್ಯನಾದೆ ಪ್ರಭು, ಧನ್ಯನಾದೆ. ವಿಭೀಷಣ, ಆ ದುರುಳ ರಾವಣ ರಸಾತಲಕ್ಕಾದ್ರೂ ಹೋಗಲಿ, ಪಾತಾಳಕ್ಕಾದ್ರೂ ಹೋಗಲಿ, ಅವನು ಬ್ರಹ್ಮನ ಬಳಿಗಾದ್ರೂ ಹೋಗಲಿ, ನಾನು ಅವನನ್ನು ಜೀವ ಸಹಿತ ಉಳಿಸಲಾರೆ. ನಾನು ನನ್ನ 3 ಸೋದರರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಪುತ್ರ, ಮಿತ್ರ, ಬಂಧುಗಳ ಸಹಿತ ಆ ರಾವಣನನ್ನು ಸಂಹರಿಸದಿದ್ದರೆ ಅಯೋಧ್ಯೆಯನ್ನು ಪ್ರವೇಶಿಸಲಾರೆ. ಇದು ಸತ್ಯ. ಜೈ ಜೈ ರಾಮಚಂದ್ರ, ಜೈ ಜೈ ರಾಮಚಂದ್ರ, ಜೈ ರಾಮಚಂದ್ರ, ಜೈ 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 ಜೈ ರಾಮಚಂದ್ರ.